ಹಲೋ ಹಾಯ್ ಎಲ್ರಿಗೂ ನಮಸ್ಕಾರಗಳು. ದ ಮೆಜಿಷಿಯನ್ 111 ಟ್ಯಾರೋಟ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಧನ್ಯವಾದಗಳು. ಇದು ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಇದು ನಿಮಗೆ ಅನ್ವಯ ಆದರೆ ಮಾತ್ರ ನೀವು ಇದನ್ನು ತಗೊಳ್ಬೋದು. ಮತ್ತು ಇದು ಯಾವ ರೀತಿಯ ರೀಡಿಂಗ್ ಆಗಿರುತ್ತೆ ಅಂದರೆ ನಿಮ್ಮ ವ್ಯಕ್ತಿಯ ಹೃದಯದ ಮಾತುಗಳು ಏನಿದೆ ಅಂತ ನೋಡೋಣ. ಅವ್ರ ಮನಸಾರೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಏನು ಮಾತು ಹೇಳಬೇಕು ಅಂದ್ಕೊಳ್ತಾರೆ, ಸುಮ್ಮನಾಗ್ತಾರೆ, ಒಂದಿಷ್ಟು ವಿಚಾರಗಳನ್ನ ನೋಡೋಣ. ಈ ರೀಡಿಂಗ್ ಆ್ಯಕ್ಚುಲಿ ಜನರಲ್ ರೀಡಿಂಗ್ ಆಗಿರುತ್ತೆ. ದಯವಿಟ್ಟು ನಿಮಗೆ ಅನ್ವಯ ಆದರೆ ಮಾತ್ರ ಇದನ್ನು ತೊಗೊಳ್ಳಿ, ಇಲ್ಲಾಂದರೆ ದಯವಿಟ್ಟು ಅಲ್ಲೇ ಬಿಟ್ಬಿಡಿ. ಓಕೆ, ನಿಮ್ಮ ವ್ಯಕ್ತಿಗಳನ್ನ, ನಿಮ್ಮ ಪಾರ್ಟ್ನರನ್ನು ನೆನ್ಪು ಮಾಡ್ಕೊಳ್ಳಿ. ಸಾರಿ, ನಿಮ್ಮ ವ್ಯಕ್ತಿಯ ಹೃದಯದ ಮಾತುಗಳು ಏನಿದೆ, ಅವ್ರಿಗೆ ಯಾವ ರೀತಿಯ ಥಿಂಕಿಂಗ್ಗಳು ಬರ್ತಾ ಇದೆ, ಮನಸಾರೆ ಏನು ಥಿಂಕಿಂಗ್ ಮಾಡ್ತಿದ್ದಾರೆ, ಹೃದಯದಿಂದ ಏನು ಥಿಂಕಿಂಗ್ ಮಾಡ್ತಿದ್ದಾರೆ ಅಂತ ನೋಡೋಣ. ಡೀಪಾಗಿ ಯೋಚನೆ ಮಾಡ್ತಿದ್ದಾರೆ. ಒಂದೊಂದ್ಸಲ ಅವ್ರಿಗೇನೋ ಬ್ರೇಕಪ್ ಫೀಲಿಂಗ್ನ ತಂದುಕೊಡ್ತಾ ಇರುವಂಥದ್ದು. ಅಂದರೆ ಒಂದು ಫೀಲಿಂಗ್ಸ್ ಏನಿದೆ ಅದು ಪದೇ ಪದೇ ಅವರಿಗೆ ಅನ್ನಿಸ್ತಿದೆ, ಏನೋ ಬ್ರೇಕಪ್ ಆಗಿಬಿಡುತ್ತೇನೋ, ಡೀಪಾಗಿ ತುಂಬ ಹಚ್ಕೊಳ್ತಿದ್ದೀನಿ, ಏನಾದರೂ ನೋವಾಗಿಬಿಡುತ್ತೇನೋ, ಈ ಒಂದು ರಿಲೇಷನ್ಶಿಪ್ಪಿಂದ, ಈ ಒಂದು ಪ್ರೀತಿಯಿಂದ ಏನಾದರೂ ಬ್ರೇಕಪ್ ಮಾಡಿಬಿಡ್ತಾರೇನೋ ಅನ್ನೋ ಒಂದು ಭಯ ಕಾಡ್ತಾ ಇದೆ. ಮತ್ತು ಅವ್ರಿಗೆ ಅನ್ನಿಸ್ತಿದೆ, ಆಲ್ರೆಡಿ ಅವರು ರೀಡಿಂಗ್ನ ಕೆಲವರು ನೋಡ್ತಾ ಇರ್ಬೋದು, ಇಲ್ಲ ಇದ್ರ ಬಗ್ಗೆ ತಿಳ್ಕೊಂಡಿರ್ಬೋದು. ಒಂದು ಕಾರ್ಮಿಕ್ ರಿಲೇಷನ್ಶಿಪ್ ಆದರೆ ತುಂಬ ಮನಸ್ಸಿಗೆ ನೋವು ಮಾಡ್ಕೊಳ್ಬೇಕಾಗತ್ತೆ, ಫೀಲಿಂಗ್ಸ್ನ ಮಾಡ್ಕೊಳ್ಬೇಕಾಗತ್ತೆ. ಏನು ಮಾಡೋದು, ತುಂಬ ಲಾಸ್ ಆಗುತ್ತೆ. ಮತ್ತು ನಾನು ಡೈವರ್ಟ್ ಆಗಿಬಿಡ್ತೀನೇನೋ, ಏನಾದರೂ ಸಮಥಿಂಗ್ ರಾಂಗ್ ಆಗಿಬಿಡುತ್ತೇನೋ ಈ ಸಿಚುವೇಶನ್ ಅನ್ನೋ ಭಯದಲ್ಲಿ ಇದ್ದಾರೆ ಅಂತ ಕೂಡ ಬಂದಿರುವಂಥದ್ದು. ಟೈಮ್ಗೋಸ್ಕರ ಕೆಲವರು ವೆಯ್ಟ್ ಮಾಡ್ತಿದ್ದಾರೆ, ಒಂದು ಟೈಮ್ ಬರಲಿ ಗೊತ್ತಾಗುತ್ತೆ ಅನ್ನೋದು ಕೂಡ ಕೆಲವರ ಮಾತುಗಳಾಗಿರುತ್ತೆ. ಅಂದರೆ ಯಾಕೆ ಟೈಮ್ ಕೇಳ್ತಿದ್ದಾರೆ ಅಂದರೆ, ಹೋಗ್ತಾ ಹೋಗ್ತಾ ನಿಮ್ಮ ಬಗ್ಗೆ ಡೀಪಾಗಿ ತಿಳ್ಕೊಂಡು ಏನು ಮಾಡ್ತೀರಾ ಅನ್ನೋದು ಕೂಡ ಟೈಮಿಂಗ್ಸ್ ಆಗಿರುತ್ತೆ. ಮತ್ತು ನಿಮ್ಮ ಜೊತೆ ಹೇಗೆ ಬಿಹೇವ್ ಮಾಡ್ತೀರಾ, ಮತ್ತು ಒಂದಲ್ಲ ಒಂದಿನ ಏನಾದರೂ ಬ್ರೇಕಪ್ ಎನರ್ಜಿನ ತೋರಿಸ್ತಾ ಇದ್ದರೆ ಗೊತ್ತಾಗ್ಬಿಡುತ್ತಲ್ವ, ಈ ಸಿಚುವೇಶನ್ ಹಿಂದೆ ಮುಂದೆ ಆಗುತ್ತಲ್ಲ ಅನ್ನೋ ಒಂದು ರೀತಿಯಲ್ಲಿ ಕೆಲವರು ಥಿಂಕ್ ಮಾಡ್ತಾ ಇರ್ಬೋದು. ಅಂದರೆ ಅವ್ರಿಗಿನ್ನೂ ಭಯ ಇದೆ, ತುಂಬ ಟೈಮ್ ಬೇಕಾಗಿದೆ, ಒಂದು ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಆ ಟೈಮ್ ಬಂದ ತಕ್ಷಣ ಅವ್ರು ಏನು ಮಾಡಬೇಕು, ನೀವು ನಿಜವಾಗಿ ಇಷ್ಟಪಡ್ತಾ ಇದ್ದೀರಾ, ಇದು ಟ್ರೂ ಫೀಲಿಂಗ್ಸಾ, ಇಲ್ಲ ಹಿಡನ್ ಏನಾದರೂ ಹೈಡ್ ಮಾಡ್ತಿದ್ದೀರಾ, ಮತ್ತು ಇದು ಪ್ರೊಟೆಕ್ಟೆಡ್ ಇವಾಗಿ ಇದೆಯಾ ಅನ್ನೋ ರೀತಿಯಲ್ಲಿ ಅವರು ಥಿಂಕ್ ಮಾಡ್ತಾ ಇರ್ಬೋದು. ಮತ್ತು ನೀವು ಎಲ್ಲರ ಜೊತೆನೂ ಕೂಡ ಚೆನ್ನಾಗಿದ್ಕೊಂಡು, ನನಗೇನಾದರೂ ಏನಾದರೂ ಈ ಥರ ಸಿಚುವೇಶನ್ಗಳು ಎಲ್ಲರ ಜೊತೆ ಚೆನ್ನಾಗಿದ್ಕೊಂಡು, ಬಟ್ ನಿಮ್ಮ ಪರ್ಸ್ನಲಿ ನೀವೇನಾದರೂ ಬೇರೆ ರೀತಿ ಇದ್ದೀರಾ ಅನ್ನೋದು ಕೂಡ ಅವ್ರ ತಲೆಗೆ ಒಂದೊಂದು ಸಲ ಹೋಗ್ಬೋದು. ಮತ್ತು ಅವ್ರಿಗೆ ನಂಬಿಕೆ ಇದೆ, ಒಂದು ಟೈಮ್ ಕೊಟ್ಟರೆ ಎಲ್ಲ ಸರಿ ಹೋಗುತ್ತೆ, ಒಂದು ಟೈಮ್ಗೋಸ್ಕರ ವೆಯ್ಟ್ ಮಾಡೋಣ, ಒಂದು ಟೈಮ್ ಕೊಟ್ಟು ಮುಂದುವರೆದ್ರೆ ಎಲ್ಲ ಆಲ್ಮೋಸ್ಟ್ ಸರಿ ಹೋಗ್ಬೋದೇನೋ ಅನ್ನೋ ಒಂದು ಫೀಲಿಂಗ್ಸ್ ಎಲ್ಲ ಇದ್ದಾರೆ. ಬಟ್ ಸದ್ಯಕ್ಕೆ ಕೆಲವರು ಇಲ್ಲಿ ಸಿಂಗಲ್ ಪೇರೆಂಟ್ ಹಾಗೆಯೇ ಸಿಂಗಲ್ ರೀತಿಯಲ್ಲೇ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಕೂಡ ಇದೆ. ಮತ್ತು ಒಂದು ಕೆಲವ್ರಿಗೆ ಇಲ್ಲಿ ಒಂದು ರಿನ್ಯೂನಿಯನ್ ಕನೆಕ್ಷನ್ನ ಹೇಳ್ತಾ ಇದೆ. ಸಡನ್ನಾಗಿ ಚೇಂಜಸ್ಗಳಾಗುವಂಥದ್ದು, ಬದಲಾವಣೆ ಆಗುವಂಥದ್ದು, ಒಂದು ರೀತಿಯಲ್ಲಿ ಇಲ್ಲಿ ನೋಡಿ ಪ್ಲಸ್ ಬಂದಿದೆ, ಒಂದು ರೀತಿಯಲ್ಲಿ ಒಂದು ಬದಲಾವಣೆಗಳು, ಒಂದು ರಿನ್ಯೂನಿಯನ್ ಕನೆಕ್ಷನ್ ಇದೆ, ಒಂದು ಟ್ರಾನ್ಸ್ಫರ್ಮೇಷನ್ ಆಗುವಂಥದ್ದು, ಗ್ರೋತ್ ಆಗುವಂಥದ್ದು, ಸಡನ್ನಾಗಿ ಒಂದು ಮೈಂಡ್ ನಿಮಗೇನೋ ಕನೆಕ್ಷನ್ನ ಕೊಡುವಂಥದ್ದು. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಅವ್ರಿಗೆ ನೀವು ಸಿಕ್ಕಿರೋದು ಒಂದು ಪ್ಲಸ್ ಪಾಯಿಂಟ್ ಕೂಡ ಆಗ್ಬೋದು, ನಿಮಗೆ ಅವ್ರು ಸಿಕ್ಕಿರೋದು ಒಂದು ಪ್ಲಸ್ ಪಾಯಿಂಟ್ ಕೂಡ ಆಗ್ಬೋದು, ನಿಜವಾಗಿರುವಂಥ ಪ್ರೀತಿ ಆಗ್ಬೋದು. ಈ ರೀತಿಯೂ ಕೂಡ ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ಈ ರೀತಿ ಥಿಂಕಿಂಗ್ ಎಲ್ಲ ಮಾಡ್ತಾ ಇರ್ಬೋದು ಅವರು. ಆ್ಯಕ್ಚುಲಿ ಕೆಲವರು ಸುಳ್ಳು ಹೇಳ್ಕೊಂಡು ನಿಮ್ಮ ಜೊತೆ ಕನೆಕ್ಷನ್ನ ಬೆಳೆಸ್ಕೊಂಡಿರುವಂಥವ್ರು ನಿಜವಾಗಿಯೂ ಕೂಡ ನಿಮ್ಮನ್ನು ಇಷ್ಟಪಡುವಂಥ ಸಾಧ್ಯತೆಗಳು ಕೂಡ ಇದೆ. ಫೋಕಸ್ ಮಾಡಿ, ದಯವಿಟ್ಟು ಫೋಕಸ್, ನಿಮ್ಮ ಒಂದು ಸೆಲ್ಫ್ ವರ್ಕ್ ಕಡೆ ಗಮನ ಕೊಡಿ, ಟೈಮ್ ಕಡೆ ಗಮನ ಕೊಡಿ. ಒಂದು ಸ್ವಲ್ಪ ಕೆಲವರು ತುಂಬ ವರ್ಕ್ ಪ್ರೆಷರ್ ಇದೆ ಇಲ್ಲಿ, ಮತ್ತು ಹೀಲಿಂಗ್ ಅವಶ್ಯಕತೆ ಇದೆ. ಯಾಕೆಂದರೆ ಎಕ್ಸ್ ಬಗ್ಗೆ ಕೆಲವ್ರು ನೆನ್ಪು ಮಾಡಿಕೊಂಡು ಇನ್ನೂ ಪದೇ ಪದೇ ಒಂದು ರೀತಿಯಲ್ಲಿ ನಿಮ್ಮನ್ನು ನೀವು ಕುಗ್ತಾ ಇರ್ಬೋದು. ದಯವಿಟ್ಟು ಅದನ್ನು ತೆಗೆದಾಕಿ ನಿಮ್ಮ ಒಂದು ವರ್ಕ್ ಕಡೆ ಆಗಿರ್ಬೋದು, ಒಂದು ಸೆಲ್ಫ್
ಫೋಕಸ್ ಕಡೆ ಗಮನ ಕೊಡಿ ಅಂತ ಕೂಡ ಬಂದಿರುವಂಥದ್ದು. ಹಳೆಯ ನೆನಪುಗಳನ್ನ ದಯವಿಟ್ಟು ತೆಗೆದಾಕಿ ಅಂತ ಬಂದಿರುವಂಥದ್ದು. ಫೋಟೋ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಕೆಲವರು, ಇಲ್ಲಿ ಒಂದು ಸ್ಟ್ರಕ್ ಎನರ್ಜಿಲಿ ಇರ್ಬೋದು. ಮತ್ತು ಒಂದು ನಿಮ್ಮ ಹಳೆಯ ಫೋಟೋಗಳನ್ನ ನೆನಪು ಮಾಡಿಕೊಂಡು ಪದೇ ಪದೇ ನಿಮ್ಮನ್ನ ನೋಡ್ತಾ ಇರ್ಬೋದು. ನಿಮ್ಮ ಎಕ್ಸ್ ಆಗಿರ್ಬೋದು, ಇಲ್ಲ ಈಗ ಪ್ರೆಸೆಂಟ್ ನಿಮ್ಮ ಜೊತೆ ಕನೆಕ್ಷನಲ್ಲಿ ಇರುವಂಥವ್ರಾಗಿರ್ಬೋದು. ತುಂಬ ಮೆಮೊರೀಸನ್ನು ಎಲ್ಲ ಫುಲ್ಲು ಸ್ಟಾಕ್ ಮಾಡಿ ಇಟ್ಟಿರ್ಬೋದು. ಅದನ್ನೆಲ್ಲ ನೋಡ್ತಾ ಇದ್ದಾರೆ ಮತ್ತು ಇವಾಗಲೂ ಕೂಡ ನೋಡ್ತಾ ಇದ್ದಾರೆ ಅಂತ ಇದೆ. ಅಂದರೆ ಒಂದು ರೀತಿಯಲ್ಲಿ ನಿಮ್ಮ ಬಗ್ಗೆ ಪದೇ ಪದೇ ನೆನ್ಪು ಮಾಡ್ಕೊಳ್ಳುವಂಥದ್ದು, ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇರುವಂಥದ್ದು. ಒಂದು ರೀತಿಯಲ್ಲಿ ಅದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು ಖುಷಿ ವಿಚಾರಗಳನ್ನೂ ಅವರಿಗೆ ಫೀಲ್ ತಂದುಕೊಡ್ತಾ ಇದೆ. ಯಾಕೆ ಅಂತ ಅಂದರೆ ನಿಮ್ಮ ಫೋಟೋಸ್ನ ನೋಡೋದಾಗಿರ್ಬೋದು, ನಿಮಗೋಸ್ಕರ ಟೈಮ್ ಕೊಡ್ತಾ ಇರೋದಾಗಿರ್ಬೋದು, ವೆಯ್ಟ್ ಮಾಡ್ತಾ ಇರೋದಾಗಿರ್ಬೋದು, ಅದೆಲ್ಲ ಒಂದು ಪಾಸಿಟಿವ್ ಎನರ್ಜಿನೇ ಹೇಳುತ್ತೆ. ಬಟ್ ಆದ್ರೂ ಕೂಡ ಒಂದು ರೀತಿ ಅವ್ರಿಗೆ ಭಯ ಇದೆ, ಎಲ್ಲಿ ಬ್ರೇಕಪ್ ಎನರ್ಜಿ ಆಗಿಬಿಡುತ್ತೋ, ಏನಾದರೂ ಒಂದು ರೀತಿಯಲ್ಲಿ ಏನಾದರೂ ಸಮಸ್ಯೆಗಳಾಗ್ಬಿಡುತ್ತೇನೋ, ಒಂದು ಆಗ್ಬಿಡುತ್ತೇನೋ, ಏನಾದರೂ ಪೆಟ್ಟು ಕೊಡ್ತೀನೇನೋ ಅವ್ರಿಗೆ, ಒಂದು ಬ್ರೇಕಪ್ ಎನರ್ಜಿನ ಅವ್ರಿಗೆ ಪದೇ ಪದೇ ನೆನ್ಪು ಮಾಡ್ತಾನೇ ಇರುತ್ತೆ. ಬಟ್ ಆದ್ರೂ ಕೂಡ ಒಂದಿಷ್ಟು ಸೈಲೆಂಟಾಗಿ ನಿಮ್ಮನ್ನು ಒಂದು ರೀತಿಯಲ್ಲಿ ಸೈಲೆಂಟಾಗಿ ನಿಮ್ಮ ಬಗ್ಗೆ ಕೇಳೋದಾಗಿರ್ಬೋದು, ನೋಡೋದಾಗಿರ್ಬೋದು, ಸೈಲೆಂಟ್ ಬಗ್ಗೆ ಯೋಚನೆ ಮಾಡ್ತಾರೆ. ಮತ್ತು ನಿಮ್ಮ ಎಕ್ಸ್ ಬಗ್ಗೆನೂ ಕೂಡ ಕೆಲವರು ಯೋಚನೆ ಮಾಡ್ತಿದ್ದಾರೆ ಅಂತ ಬಂದಿರುವಂಥದ್ದು. ಮತ್ತು ಒಂದಿಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಕೆಲವರು ಒಂದು ಇಯರ್ಸ್ ಆಗಿರ್ಬೋದು ಅವರು ನೀವು ಮೀಟ್ ಮಾಡಿ ತುಂಬ ಮಿಸ್ ಮಾಡ್ಕೊಳ್ಳುವಂಥದ್ದು, ಒಂದು ಸ್ಯಾಡ್ನೆಸ್ ಇರುವಂಥ ಸದ್ಯಕ್ಕೆ ನಿಮ್ಮ ಫೀಲಿಂಗ್ಸ್ ಬಗ್ಗೆ ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಮತ್ತು ನಿಮ್ಮ ಕೋಪ ಅವ್ರಿಗೆ ಏನೋ ಒಂದಿಷ್ಟು ನೋವು ಕೊಟ್ಟಿರ್ಬೋದು, ಆ ಕೋಪದ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು. ಮತ್ತು ಕೆಲವರು ಇಲ್ಲಿ ನಿಮ್ಮನ್ನು ಒಂದು ರೀತಿಯಲ್ಲಿ ಕೆಲವರು ಇಲ್ಲಿ ಒಂದು ರೀತಿಯಲ್ಲಿ ನಿಮ್ಮನ್ನು ಬಳಸ್ಕೊಳ್ಳೋ ರೀತಿಯಲ್ಲಿ ಇರ್ಬೋದು. ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅಂತಲೂ ಕೂಡ ಬಂದಿರುವಂಥದ್ದು. ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗ್ಬೋದು. ಹಾಗಾಗಿ ಒಂದು ಸ್ವಲ್ಪ ರಿಸ್ಕಿ ಕೆಲಸಗಳ ಏನಿದ್ರೂ ಕೂಡ ಒಂದು ಫೋಟೋಶೂಟ್ ಮುಖಾಂತರ ನಿಮಗೆ ಹೆದರಿಸುವಂಥದ್ದು, ಈ ಥರ ಏನಾದರೂ ಸಮಸ್ಯೆಗಳನ್ನ ಮಾಡ್ಬೋದು. ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು. ಈ ಕಾರ್ಡನ್ನು ಮಾಡ್ತಿದ್ದೀನಿ. 3 ಕಾರ್ಡ್ಗಳನ್ನು ಇಡ್ತೀನಿ. ನಿಮ್ಮ ಎಕ್ಸ್ ಸೈಡಿಗಿಡೋಣ ಸ್ವಲ್ಪ. ನಿಮ್ಮ ಎಕ್ಸ್ ಮಾತು ಏನಿದೆ ಅಂತ ನೋಡೋಣ ಕಾರ್ಡ್ ಮುಖಾಂತರ. ನಂಬರ್ 1, 2, 3. ಇದು 1 ಇದೆ, 2 ಇದೆ, ಇದು 3 ಇದೆ. ನಿಮಗೆ ಇದರಲ್ಲಿ ಯಾವ ಕಾರ್ಡ್ ಅಟ್ರಾಕ್ಷನ್ ಆಗ್ತಾ ಇದೆ ಆ ಕಾರ್ಡನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡ್ಕೊಂಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ವ್ಯಕ್ತಿ ಹೃದಯದ ಮಾತಿಂದ ಒಂದು ಸಾರಿ ನಿಮ್ಮ ಜೊತೆ ಏನು ಶೇರ್ ಮಾಡ್ತಿದ್ದಾರೆ. ಓಕೆ, ನಿಮಗೆ ಕಾಣಿಸ್ತಿರ್ಬೋದು ಪಾಸಿಟಿವ್ ಥಿಂಕಲ್ಲೇ ಇದ್ದಾರೆ ನಿಮ್ಮ ಪರ್ಸನ್. ರೊಮ್ಯಾಂಟಿಕ್ ಪರ್ಸನ್ ಅಂದರೆ ರೊಮ್ಯಾಂಟಿಕ್ ಆಗಿ ನಿಮ್ಮನ್ನು ತುಂಬಾ ಪ್ರೀತಿಯಿಂದ ಪ್ರೇಯರ್ ಮಾಡಿಕೊಂಡು ಅವರು ಯಾವ ರೀತಿ ಪ್ರೇಯರ್ ಮಾಡ್ಕೊಂಡಿದ್ರು ಅದೇ ರೀತಿ ನೀವು ಅವ್ರಿಗೆ ಸಿಕ್ಕಿರ್ಬೋದು. ನಿಮ್ಮ ವ್ಯಕ್ತಿ ನಿಮ್ಮ ಪರ್ಸನ್ ಏನಿದ್ದಾರೆ ಅವರು ಪ್ರೇಯರ್ ಮಾಡ್ಕೊಂಡಿರೋ ರೀತಿಯಲ್ಲಿ ಅವ್ರಿಗೆ ಪ್ರೀತಿ ಸಿಗ್ತಾ ಇದೆ ಅನ್ನೋ ಒಂದು ಖುಷೀಲಿ ಇದ್ದಾರೆ. ಮತ್ತು ನಿಮ್ಮ ಲವ್ ಲೈಫ್ ಏನಿದೆ ಅದು ಎಂಡ್ ಆಗಬಾರ್ದು, ನಿಮ್ಮ ಜೊತೆ ಕನೆಕ್ಷನ್ನಲ್ಲಿ ಇರಲಿ ಅನ್ನೋ ರೀತಿಯಲ್ಲಿ ಇರ್ಬೋದು. ಮತ್ತು ನಿಮ್ಮನ್ನು ತುಂಬಾ ಇಲ್ಲಿ ಇಷ್ಟಪಡ್ತಿದ್ದಾರೆ. ನೀವು ಹೇಗೆ ಇದ್ರೂ ಕೂಡ ಅವರು ನಿಮ್ಮನ್ನು ಇಷ್ಟಪಡ್ತೀನಿ ಅಂತ ಹೇಳ್ತಾ ಇರುವಂಥದ್ದು. ನಂಬರ್ 2 ಯಾರು ಚೂಸ್ ಮಾಡ್ಕೊಂಡಿದ್ರಿ, ವೆಯ್ಟಿಂಗಲ್ಲಿ ಇರ್ಬೋದು. ಕೆಲವರು ತುಂಬ ವೆಯ್ಟ್ ಮಾಡ್ತಿರ್ಬೋದು ಮತ್ತು ಮನಸಾರೆ ಮಾತಾಡ್ದೇ ಇರ್ಬೋದು. ಬಟ್ ಡಿವೈನ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಅವರು. ಡಿವೈನ್ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ ಈ ಕೆಲಸ ಆಗಲಿ ಅಂತ, ನಿಮ್ಮ ಲವ್ ಲೈಫ್ ಏನಿದೆ ನಿಮ್ಮ ಜೀವನದಲ್ಲಿ ನಿಮ್ಮ ಜೊತೆ ಇರಲಿ ಅಂತ. ಒಂದಿಷ್ಟು ಅವ್ರ ಕಡೆಯಿಂದನೂ ಕೂಡ ಫೋಕಸ್ ಕಡಿಮೆ ಇರ್ಬೋದು. ಬಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಒಂದು ಒಳ್ಳೆ ಟೈಮ್ ಬರಲಿ ಅದಕ್ಕೋಸ್ಕರ ವೆಯ್ಟ್ ಮಾಡೋಣ. ಅದು ಬಂದ ತಕ್ಷಣ ಒಂದು ಡಿವೈನ್ ಟೈಮಿಂಗ್ಸ್ ಬಂದ ತಕ್ಷಣ ಏನಾದರೂ ಒಂದು ಸ್ಟ್ರಾಂಗ್ ಆಗಿ ಮಾತಾಡ್ಬೋದು ಅನ್ನೋ ರೀತಿಯಲ್ಲಿ ಇರ್ಬೋದು. ಒಂದು ಯೂನಿವರ್ಸ್ನ ಕೂಡ ಅವರು ಪ್ರೇಯರ್ ಮಾಡ್ಕೊಂಡಿರ್ಬೋದು. ನಂಬರ್ 3 ಯಾರು ಚೂಸ್ ಮಾಡಿದ್ದೀರಾ, ಓಕೆ, ಟ್ರಸ್ಟ್ ತುಂಬಾ ನಂಬಿಕೆ ಇದೆ. ನಂಬರ್ 3 ಯಾರು ಚೂಸ್ ಮಾಡ್ಕೊಂಡಿದ್ರಿ,
ನಿಮ್ಮ ಮೇಲೆ ಏನೇ ಸಿಚುವೇಶನ್ಗಳಿದ್ರೂ ಕೂಡ, ಅದು ಸುಳ್ಳು ಆದ್ರೂ ಕೂಡ, ಸತ್ಯ ಆದ್ರೂ ಕೂಡ ಅದನ್ನ ನಂಬ್ತಾರೆ ಅವರು. ನೀವು ಸುಳ್ಳು ಅಂತ ಹೇಳಿದರೆ ಸುಳ್ಳು ಅಂತ ನಂಬ್ತಾರೆ, ಸತ್ಯ ಅಂತ ಹೇಳಿದರೆ ಸತ್ಯ ಅಂತಲೇ ನಂಬ್ತಾರೆ. ನೀವು ಏನು ಹೇಳಿದ್ರು ನಂಬಿಕೆ ಇದೆ, ನಿಮ್ಮ ಪ್ರೀತಿ ಮೇಲೆ ನಂಬಿಕೆ ಇದೆ, ತುಂಬ ಟ್ರಸ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ನಿಮಗೆ ತೋರಿಸ್ತಾ ಇರುವಂಥ ಪ್ರೀತಿ ಆಗಿರ್ಬೋದು, ಅವರು 3 ಕಾರ್ಡೂ ಕೂಡ ತುಂಬ ಪಾಸಿಟಿವ್ ಆಗಿ ವಿಭಿನ್ನವಾಗಿ ಬಂದ್ರೂ ಕೂಡ 3 ಕಾರ್ಡೂ ಕೂಡ ತುಂಬ ಪಾಸಿಟಿವ್ ಆಗಿದೆ. ಬಟ್ ಸೆಕೆಂಡ್ ಒನ್ ಒಂದು ಸ್ವಲ್ಪ ಟೈಮ್ ಕೇಳ್ತಾ ಇರ್ಬೋದು, ಟೈಮ್ ತೊಗೊಳ್ಬೋದು. ಬಟ್ ಇನ್ನೆರಡೂ ಕೂಡ ತುಂಬ ಸ್ಟ್ರಾಂಗಾಗಿ ಏನೇ ಒಂದು ಸಿಚುವೇಶನ್ ಬರಲಿ ತುಂಬ ನಂಬಿಕೆನ ಇಟ್ಟಿರುವಂಥ ಪ್ರೀತಿ ಆಗಿರುತ್ತೆ. ಹಾಗಾಗಿ ನಿಮ್ಮ ಮೇಲೆ ಅವ್ರಿಗೆ ತುಂಬಾ ನಂಬಿಕೆ ಇದೆ ಅಂತ ಕೂಡ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.